ಹೇಳಿದ್ರೆ ಹೊಟ್ಟೆಲಿ ಏನಾದರೂ ಕೂದಲುಗಳು ಹೋದ್ರೆ ಕಲ್ಲು ನಡುವೆ ತೋಡ್ಬೇಕಲ್ಲ, ಅದನ್ನ ತೋಡಿದ್ರೆ ನಾವು ಈಗ ಫೋಟೋಶೂಟ್ಗೆಲ್ಲ ರೆಡಿ ಮಾಡ್ಕೋಬೇಕು. ನೋಡಿ ನಮ್ಮ ಮನೆಯವರು ಆಲ್ರೆಡಿ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಗಿದ್ದಾನೆ ಫೋಟೋಶೂಟ್ಗೆ. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂತೀನಿ. ಇವತ್ತು ನಾನು ವಿಡಿಯೋ ಮಾಡೋ ಕಾರಣ ಏನಂದರೆ, ಇವತ್ತು ಆ್ಯಕ್ಚುಲಿ ನ್ಯೂ ಇಯರು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನನ್ನ ಮಗಂದು 5 months ಕಂಪ್ಲೀಟ್ ಆಯಿತು. ಇವತ್ತು ಫೋಟೋಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದು ಏನು ಥೀಮ್ ಅಂತ ನೀವು ಕೊನೆಯಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಇವತ್ತೆಲ್ಲ ಫೋಟೋಶೂಟ್ ಮಾಡೋದೆಲ್ಲ ಬ್ಲಾಗ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೇನು ಇವನಿಗೆ ಬಾದಾಮಿ ಪ್ಯೂರಿ ತಿನ್ನಿಸ್ತಾ ಇದ್ದೀನಿ. ತಿನ್ನಿಸಿದ ಮೇಲೆ ಸ್ನಾನ ಮಾಡಿಸಿ ನಾವು ತಿಂಡಿ ತಿಂದು ಇವನು ಎದ್ದ ಮೇಲೆ ಮಾಡಬೇಕು ಅಂತ. ಯಾಕಂದರೆ ಫ್ರೆಶ್ ಆಗಿರ್ತಾನಲ್ಲ ಆವಾಗ, ಹಂಗಾಗಿ ಈಗ ಮಾಡೋಕ್ಕೋದ್ರೆ ಸುಮ್ಮನೆ ಕೀಟ್ಲೆ ಕಿರಿಕಿರಿ ಸುಮ್ಮನೆ ಆಡ್ತಾನೆ. ಹಂಗಾಗಿ ಇವತ್ತು ನಮ್ಮ ಮನೆಯವ್ರಿಗೂ ರಜಾ, ನ್ಯೂ ಇಯರ್ ಆಗಿದ್ದರಿಂದ ನಾವಿಬ್ಬರು ಸೇರೇ ಇವನಿಗೆ ಎಲ್ಲ ಪ್ರಿಪೇರ್ ಮಾಡಬೇಕು ಫೋಟೋಶೂಟ್ಗೆ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿ ಹೇಗೆ ಮಾಡಿದ್ದೀವಿ ಅಂತ, ಮತ್ತು ಸಬ್ಸ್ಕ್ರೈಬು ಕೂಡ ಮಾಡಿ, ಬೆಲ್ ಬಟನ್ನ ಒತ್ತಿಬಿಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಬಾಯ್. ಬಾಳೆ ದಿಂಡಿನ ಪಲ್ಯ ಅಂತ ಇದು, ಬಾಳಿನ ದಿಂಡೆ ಇದು. ಬಾಳೆಹಣ್ಣು ಗೊನೆ ಬಿಟ್ಟಾದ್ಮೇಲೆ ನಾವು ಇದನ್ನ ಬಾಳೆಹಣ್ಣ ಕಡಿತೀವಿ. ಸೊ ಒಳೆ ಕಡ್ದಾದ್ಮೇಲೆ ಅದ್ರ ಮಧ್ಯ ಒಳಗಿರುತ್ತೆ ದಿಂಡು, ಅದನ್ನ ನಾವು ಪಲ್ಯ ಮಾಡಿ ತಿಂತೀವಿ. ಸೊ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ಹೊಟ್ಟೆಲಿ ಏನಾದರೂ ಕೂದಲುಗಳು ಹೋದ್ರೆ ಕಲ್ಲು ಮತ್ತು ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಶೀಘ್ರವಾಗಿ ಹೋಗ್ತೇವೆ. ಇದು ತುಂಬ ಕಲ್ಲಿರ್ತಾವಲ್ಲ, ಅದು ಕರಗುತ್ತೆ. ಇದು ಹೊಟ್ಟೆ ಒಳಗೆ ಕೂದಲು ಹೋಗಿರ್ತಾವಲ್ಲ, ಅವು ಕರಗ್ತಾವಲ್ಲ. ಅಷ್ಟು ಪವರ್ ಇದೆ ಇದರಲ್ಲಿ. ಅಕಸ್ಮಾತ್ ನೀರು ಕೂಡ ಬರುತ್ತೆ. ನಡುವೆ ತೋಡ್ಬೇಕಲ್ಲ, ಅದನ್ನ ತೋಡಿದ್ರೆ ಆ ನೀರ್ ಕುಡಿಬೇಕು. ನೀರ್ ಕುಡಿದ್ರೆ ಕಿಡ್ನಿಲಿ ಸ್ಟೋನ್ ಕರಗುತ್ತೆ ಅಂತ ಹೇಳ್ತಾರೆ. ಒಂದ್ಸಲನು ಟ್ರೈ ಮಾಡಿಲ್ಲ, ಟ್ರೈ ಮಾಡಿ ನೋಡಿ. ಆಮೇಲೆ ಒಂದು ಹೇಳಿ ಇನ್ನೇನೆಲ್ಲ ಕೆಲಸ ಆಯಿತು. ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ. ಮಲ್ಕೊಂಡಿದ್ದಾನೆ. ಅವ್ನು ಮಲ್ಕೊಂಡಾಗಲೇ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಮತ್ತು ನಮ್ಮ ಶಾಪ್ ಇದೆ, ಅಲ್ಲಿಗೆ ಹೋಗಿದ್ದಾರೆ. ಇನ್ನು ನಾವು ಈಗ ಫೋಟೋಶೂಟ್ಗೆಲ್ಲ ರೆಡಿ ಮಾಡ್ಕೋಬೇಕು. ಅಪ್ಪಾಜಿ ನೋಡಿ, ರೆಡಿ ಆಗಿದ್ದಾನೆ ಫೋಟೋಶೂಟ್ಗೆ. ನೋಡಿ ನಮ್ಮ ಮನೆಯವರು ಆಲ್ರೆಡಿ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್ ಅಂತ. ಹಾಯ್, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಆ್ಯಂಡ್ ಇವತ್ತಿನ ಥೀಮ್ ಹಿಡ್ಕೊಂಡು ನೆಟ್ಫ್ಲಿಕ್ಸ್ ಮಾಡಿದ್ವಿ. ಸೊ ಇವನ್ we are waiting for New Year wishes for everyone. So we can see for New Year theme. ವ್ಲಾಗ್ ಮುಗಿಸ್ತಾ ಇದ್ದೀವಿ. ಥೀಮು ನೆಟ್ಫ್ಲಿಕ್ಸ್ ನೋಡಿ.
ಅಳ್ತಿದ್ದಾನೆ ಪಾಪ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.